ಸ್ಟೇಟ್ ಡಿಪಾರ್ಟ್ಮೆಂಟು ದಿವಾಳಿಯಾಗಿದೆ. ಅವರು ದಿನನಿತ್ಯ ಒಂದು ಹೇಳ್ಕೊಂಡು ತಿರುಗ್ತಾರೆ. ಇವತ್ತು ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, ನಮ್ಮ ಗ್ಯಾರಂಟಿಯಿಂದ ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗೋಗಿದೆ, ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತೇಳಿ. ಯಾಕೆ ಜಾಸ್ತಿ ಆಗಿದೆ ಅಂತೇಳಿ ನಿಮ್ಮ ಫೈನಾನ್ಸ್ ಕಮಿಟಿಯೇ ಒಂದು ಸಮಿತಿಯನ್ನು ಮಾಡಿ ಅಧ್ಯಯನ ಮಾಡಿಸಿ ನೀವು ತರಿಸ್ಕೊಳ್ಳಿ. ನೀವು ಕೊಡೋ ಕೇವಲ 2,000ದಿಂದ ವಹಿವಾಟು ಇದು ಪರ್ ಕ್ಯಾಪಿಟ ಹೆಚ್ಚಾಗುತ್ತಾ? 2,20,000ಕ್ಕೆ ಹೋಗಿದೆ. ನೀವು ಕೊಡೋದು ಎಷ್ಟು ವರ್ಷಕ್ಕೆ? 24,000. ಮತ್ತು 2.25 ಲಕ್ಷ ಹೆಂಗೆ ಬಂತು ಅವರಿಗೆ? ನೀವು ಕಿವಿಯಲ್ಲಿ ಹೂ ಇಟ್ಕೊಂಡು ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದ್ದೀರಿ. 23ರಲ್ಲಿ ಯಾಮಾರಿಸಿದಿರಿ. ಮತ್ತೆ ಮೂರ್ಖರನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಜನರಿಗೆ ಅರಿವಾಗ್ಬಿಟ್ಟಿದೆ ಈಗಾಗಲೇ. ಕಾಂಗ್ರೆಸ್ ಸರ್ಕಾರದಿಂದ ಒಂದು ಕಡೆ 2,000 ಕೊಟ್ಟು ಇನ್ನೊಂದು ಕೈಯಿಂದ 10,000ವರೆಗೂ ಕೂಡ ಎಲ್ಲ ಟ್ಯಾಕ್ಸುಗಳು, 2 ಟ್ಯಾಕ್ಸ್ ಇದೆ. ಒಂದು ಗೌರ್ಮೆಂಟ್ ಟ್ಯಾಕ್ಸು, ಒಂದು ಪ್ರೈವೇಟ್ ಟ್ಯಾಕ್ಸ್. ಪ್ರೈವೇಟ್ ಟ್ಯಾಕ್ಸ್ ಅಂದರೆ ಅದು MLA ಇರ್ಬೋದು, ಮಿನಿಸ್ಟ್ರ್ ಇರ್ಬೋದು, CM ಆಫೀಸ್ವರೆಗೂ ಇರ್ಬೋದು. 2 ಟ್ಯಾಕ್ಸ್. ಪ್ರೈವೇಟ್ ಟ್ಯಾಕ್ಸ್ ಯಾವ ಥರ ಮಾಡ್ತಾರೆ? ಅದೇ ರೀ, ಕರಪ್ಷನ್ ಟ್ಯಾಕ್ಸು, ಭ್ರಷ್ಟಾಚಾರದ ತೆರಿಗೆ. ಒಂದು ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂಥ ಒಂದು ಟ್ಯಾಕ್ಸು ಮತ್ತು ಫೀಸ್ ಏನಿರುತ್ತೆ ಅದನ್ನು ಮಾಡ್ತಾರೆ. ಎರಡನೇದು ಅಂಡರ್ ದ ಟೇಬಲ್.